ಬಾರಿ ಬಾರಿ ಮೈಲಾರ ಅಂತ ಗುಡ್ಡ ಏರಿಸಿ ಕೆಡವ್ಯಾರ. ಈಗ ಗಿಡದ ಮ್ಯಾಗ ಏರಿಸಿ ಬಡ್ಡಿ ಕಡದ್ರು, ಮ್ಯಾಲ ಏರಿಸಿ ಕೆಡವ್ಯಾರ. ಇದು ಶಿವಸ್ಥಾನ ಸೇವಾದೊಳಗರು ಹಂಗೆ ಇರ್ತದ. ಬಾರಿ ಬಾರಿ ಅಂದ್ರ ಯಾವಾಗ ಹೋಗಿತಾರ ಹೇಳಕ್ ಬರ್ಲ್ರಿ ಮುತ್ಯಾರ. ನಿಮ್ಮಂತ ಹಿರಿಯರ ಬಾಯಿಲಿ ಒಟ್ಟ ಹೇಳತ್ ಬರ್ಬೇಕು. ನಮ್ಮಂತ ನನ್ನ ಮನೆಗೆ ಬರಬ್ಯಾಡ, ನೀ ನನ್ನ ಮನಸ್ಸ ಮುರಿಬ್ಯಾಡ. ನನಗೆ ಬರಬ್ಯಾಡ, ನೀ ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ಮನೆಗೆ ಬರಬ್ಯಾಡ, ನೀ ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಒಗತನ ಹರಿಬ್ಯಾಡ. 6 ಮಂದಿ ತಂಗಿ ಮೂರಾರ ಬ್ಯಾರೆ. 6 ಮಂದಿ ತಂಗಿ ಮೂರಾರ ಬ್ಯಾರೆ. ಮೂರವರ್ಗ ನಾವಲು ಸಣ್ಣಕ್ಕಿ, ಮೂರವರ್ಗ ಸಣ್ಣಕ್ಕಿ. ಮನೆಗೆ ನನ್ನ ಮನೆಗೆ ಬರಬ್ಯಾಡ, ನೀ ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ಹರಿವಾಗ ಹಾರಾಡಿ ತಂಗಿ ನೀನು ಸಕ್ಕಂಗ ಜಿಗಬ್ಯಾಡೆ. ಹರಿವಾಗ ಹಾರಾಡಿ ತಂಗಿ ನೀನು ಸಕ್ಕಂಗ ಜಿಗಬ್ಯಾಡೆ. ಚಿಕ್ಕಂದಿನೊಳಗ ನಾಬಾಲು ಸಣ್ಣಕ್ಕಿ, ಚಿಕ್ಕಂದಿನೊಳಗ ನಾಬಾಲು ಸಣ್ಣಕ್ಕಿ. ಮನೆಗೆ ನನ್ನ ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಮನೆಗೆ ಬರಬ್ಯಾಡ, ನನ್ನ ಮನಸ್ಸ ಮುರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬ್ಯಾಡ. ಹರಿವಾಗ ನೋಡ್ರಿ. ಇದಕ್ಕೆ ಹೇಳಕತ್ತಿದೇವು ನಾವು, ಮನಸ್ಸಿನ ಮ್ಯಾಗೆ ಹೇಳಕತ್ತೇವ್ ನಾವು. ಈಗ ಇದು ಮನುಷ್ಯನ ಮೇಲೆ ಹೇಳತ್ತಿದೆವು. ಈ ಹುಚ್ಚ ಹುಡುಗ ನನ್ನ ಕಚ್ಚಿ ಜಗತ್ತನ್ರಿ. ಬೇಕಾದ್ರೆ ಕಚ್ಚಿನ ಜೊತೆ ಕಚ್ಚಿ ಕೇಳ್ತಂದ ನಿನಗೆ ಇಲ್ಲೇ ಇರ್ಲಿ, ಗಡಬಡ ಮಾಡಬೇಡ. ಇಲ್ಲೆಲ್ಲ ಹಾಲಿನಂತ ಸಭಾ ಅದ. ಇಲ್ಲ ಜೊತೆಯಲ್ಲಿ ಸರ್ ಅವ ಕಚ್ಚಿ ಹಿಡಿದಾರ. ನಾವು ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕಂತ ನಿಮ್ಗೆಲ್ಲರೂ ಹೇಳಿದೆ ಇಲ್ರಿ? ಹೌದು. ಮತ್ತೆ ಇಂತ ಆದಿಶಕ್ತಿ ಪೌಳಿ ಒಳಗೆ ಬಂದು ಇದು ಮನಸ್ಸು ಮಂಗ್ಯ ಆದತ್ ಹೇಳಕತ್ತೀನಿ. ಹೇಳಕ್ಕಾಗಿ ಹಿಂದ್ ಕಚ್ಚಿ ಜಗತ್ತನ್ನ ಕಚ್ಚಿ ಹರಿತ್ರಿ. ಈಗ ಸುಳ್ಳಲ್ರಿ. ಈಗ ನೋಡು, ಈಗ ಕಚ್ಚಿ ಮತ್ ಕಚ್ಚಿ ಹರಿತಿದ್ರೆ ನನ್ನ ನೋಡಿ ಡ್ಯಾನ್ಸ್ ಮಾಡ್ತೀರಿ. ಕಚ್ಚಿ ಕಳಬೇಕಾಗಿತ್ತು ಕರೆ. ಈ ತಲಕು ನನ್ ಗೊತ್ತ. ದಯವಿಟ್ಟು ಇಲ್ಲೆಲ್ಲ ಹಿರಿಯರದ್ರಿ. ಒಂದು ಮನೋರಂಜನೆ ಕಾರ್ಯಕ್ರಮ ಕೊಡೋಗೋಸ್ಕರವಾಗಿ ಹೌದು ನಾವು ಹಾಡು ಹತ್ತಿದೆವು. ನೀವು ಬಂದು ಸ್ಟೇಜ್ ಮೇಲೆ ಕೂತಿದ್ವಿ. ನಾವು ಹಿಂಗ ಹಾಡು ಅಡ್ಡಾಡಕತ್ತೀನಿ. ನಿನ್ನ ಗದ್ದ ಹಿಡಿದ್ರು, ನಾವು ನಿನ್ನ ತುಟಿ ಹಿಡಿದಿಲ್ಲ. ಈ ಕೂತಿರ್ತಕ್ಕಂಥ ಹಿರಿಯರು ಹೇಳಿ, ನಿನ್ನ ಗದ್ದ ಹಿಡಿದನೋ ನಿನ್ನ ತುಟಿ ಹಿಡಿದನೋ ಏನ್ರ ಮಾತಾಡಿದೇನ ರೀ? ಏನ್ ಕಚ್ಚ ಯಾರು ಕೇಳೋರು? ಹೋಲಿ ಬಿಡೋದು ಏನು ಕಚ್ಚ ಕೂಡ ಹೋಲಿ ಬಿಡುದ?
ತಮ್ಮಗಳ ನಿಮಗೆ ಹೇಳ್ತೀನಿ. ಹಾ ಹಾ ಹಿಂಗ ಕಚ್ಚಿ ಹಿಡಿದು ಕಚ್ಚಿ ಕೈ ಹಾಕುದು ಇದು 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 ಶೋಭೆ ತರ್ತಕ್ಕಂತ ಮಾತ ಅಲ್ಲ. ಅಲ್ಲ ನಿಮ್ಮ ವಯಸ್ಸು ಅದು ಅಲ್ಲ. ಇಲ್ಲ. ಹಾ ಹಾ ನಿಮ್ಮ ಮ್ಯಾಳದೊಳಗ ಹೌದು. ನಿಮ್ಮ ಮ್ಯಾಳದೊಳಗ ಹೆಣ್ಣ ಮಗಳು ಹಾಡ್ತಾಳ. ಹಾ ಹಾ ನೀವು ಯಾಕೆ ಇಲ್ಲಿ ಕರೆಕ್ಟ್ ಐತ್ರಿ? ನಿಮ್ಮ ಮ್ಯಾಳದಾಗ ಹಾ ಹೆಣ್ಣ ಮಗಳು ಹಾಡ್ತಾಳ. ಹಾಡ್ತಾಳ. ನನ್ನ ಕಚ್ಚಿ ಹಿಡಿದು ಈ ಸಭಾದ ಇಂಥ ಸಭಾದೊಳಗೆ ಹಿಂದೆ ಕಚ್ಚಿ ಹಿಡಿದು ನೀವು ಜಗ್ತೀರಿ. ಹಾ ಹಾ ನಾ ಗಣಮಗದೀನು. ಹೌದು. ಮತ್ತ ನಿಮಗ ನಾ ಕೈ ಹಾಕದೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಇದನ್ನ ತಿಳ್ಕೊಂಡು ನನ್ನ ಕಚ್ಚಿಗೆ ನೀವು ಕೈ ಹಾಕಿ ಮಾಡು ಮಾಪ್ಲಾರ್ ತೆಗಿಯೋದನ. ಹಾ ಸಣ್ಣವರವತ್ತಿ ತಿಳಿಸಿ ಹೇಳಕತ್ತೀನ್ರಿ. ಹಾ ಹಾ ದೊಡ್ಡದು ಅಂದ್ರೆ ತಿಳಿಸಿ ಹೇಳ್ತಿದ್ದಾನ. ಹಾ ಹಾ ನಾ ಹುಡುಗಾಟಿಗೆ ಮಾಡಾಟ ಮಾಡಾವ. ಹೌದು. ನೀವು ಏನು ಮಾಡ್ತೀರಿ ನನಗೆ ಹುಡುಗಾಟಿಗೆ ಮಾಡಿ ನಿಮಗ್ ಬೇಡ ನಂಗಿಲ್ಲ. ಹಾ ಮತ್ತೆ ಕಚ್ಚಿ ಹಿಡಿದು ಜಗದ್ ಹುಡುಗಾಟಿ ಕಚ್ಚಿ ಹಿಡಿದು ಕಚ್ಚಿ ಹಿಡಿದು ಹುಡುಗಾಟಿಗೆ ಹೆಂಗ ಹೋಗ್ತಾರ ಅವ್ರು ಎಲ್ಲ ಮಾಡ್ಲಿ. ಹಾ ಹಾ ನೀ ಚಂದ ಕಲಸು. ಹಾ ಹಾ ನಮ್ ನೋಡಿ ಹುಂಕರ್ತಾರು ಕಣ್ಣು ಹೊಡಿದ್ ಮಾಡ್ತಾರ. ಹಾ ಹೆಂಗೋ ಇರ್ಲಿ ನಿಮ್ಮ ಪಾಳ್ಯದಾಗ ನೀವು ಮಾತಾಡೋ ತಮ್ಮಗಳು. ಹಾ ಹಾ ಮಾತಾಡತ್ರಿ. ಆ ಮುತ್ತೆ ಹೇಳಿದ ಕಚ್ಚಿ ಜಗ್ಗ ಅಂದ್ ಮುತ್ತೆ ಅವ. ಹಾ ಇರ್ಲಿ ಬಿಡ್ರಿ ಅದಕ್ಕೆ ಇರ್ಲಿ. ಹಾ ಬಹಳ ಒಳ್ಳೇದ ಊರದ ತಮ್ಮ ಇದು. ಹೌದು. ಇಲ್ಲಿ ನಾವು ಏನ್ ಹಾಡ್ತೇವೆ ಅದೇ ಸಿದ್ಧಾಂತ ತಿಳಿ ಕೂತು ಕೇಳುವಂತ ಮಂದಿ ಅದ. ಮಂದದ. ನಾವು ಅದ್ರ ಸಲುವಾಗಿ ನಾವು ಒಳ್ಳೆ ಮಾತುಗಳನ್ನ ಯಾಕಮ್ಮ ಅಕ್ಕ ನಾಗಮ್ಮನ ಮಾದೇವಿದ ಮಾತು ಹೇಳಿದೆವು. ನಾವು ಸುಮಾರು ಮಾತು ಹೇಳಿದೆವು. ಹಾ ಹಾ ಮಂದಿಗೆ ಆನಂದ ಆಗೋ ಕಾಲಾಗ ಇಂಥ ಮಾತುಗಳನ್ನ ನಾವು ಬಳಕೆ ಮಾಡೋದ. ಹೌದು. ಅದಕ್ಕ ಹಾ ಯಾಕ್ರಿ ಹಾರ್ಯದಾಗ ಹಾರ್ಯಾಡಿ ತಂಗಿ ನೀವು ಸಿಕ್ಕಂಗ ಜಗದಾರೆ ಹರದಾಗ ಹಾರಾಡೆ ತಂಗಿ ನೀವು ಸಿಕ್ಕಂಗ ಜಗದಾರೆ ಸಿಕ್ಕಂದಿ ಮಲಗ ಮಾಬಾಲು ಸಣ್ಣಕ್ಕೆ ಸಿಕ್ಕಂದಿ ಮಲಗ ಮಾಬಾಲು ಸಣ್ಣಕ್ಕೆ ಮನೆಗೆ ನನ್ನ ಮನೆಗೆ ಬರಬೇಡ ನನ್ನ ಮನಸ್ಸು ಮುರಿಬೇಡ ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬೇಡ ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬೇಡ ಮನೆಗೆ ಬರಬೇಡ ಏನ ಮನಸ್ಸ ಮುರಿಬೇಡ ನನ್ನ ಮನೆಗೆ ಬರಬೇಡ ಏನ ಮನಸ್ಸ ಮುರಿಬೇಡ ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬೇಡ ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬೇಡ. ಹಾ ಹಾ ರೊಕ್ಕ ಕೊಡ್ರಿ ಹೇಳ್ರಿ. ಸಾಕತ್ತಿದ್ರು ನಮ್ಮ ಅಪ್ಪಾಜಿ ಅವರು. ಹಾ ಹಾ ಒಟ್ಟು ಅವ್ರಿಗೆ ಸಮಾಧಾನ ಇಲ್ಲ. ಇಲ್ಲ ಮುತ್ತವ್ರಿಗೆ ಹಿಂದಿನ ಮುತ್ತವ್ರಿಗೆ ಹಾ ಹಾ ಅವ್ರು ಏನತ್ತಾರ ಹುಡುಗರು ಒಂದ್ ಸಾವಿರ ಜೀವ ತಿಲ್ಲಕತ್ತಾರ. ಹೇಳ್ರಿ ಹೌದು ಹೇಳ್ರಿ ಮ್ಯಾಲ. ಹಾ ಅಲ್ಲ ಹೇಳ್ತಿರಲ್ರಿಪ್ಪ. ನೀವ್ರಿ ಯಾಕೆ ಹೇಳ್ತೀನಿ. ಹಾ ಎದ್ದಿಂದ್ರಿ ಹಾ ಹೇಳ್ರಿ ನೀವು. ತಾಳ ಕೈಯಾಗ ತಗೋರಿ. ಹಾ ತಾಳ ಕೈಯಾಗ ತೋಡಿ ಎದ್ದಿಂದ್ರಿ. ಎದ್ದಿಂದ ಮುತ್ತೇವ್ರು. ಹಾ ಇರ್ಲಿ. ಹಲೋ. ಹಾ ಮುತ್ತೇವ್ರು ಹಿರಿಯರು ಅದಾರ. ಹಿರಿಯರದಾರ ಇವರು ಗುರು ಸ್ವರೂಪಿಗಳು ಅದಾರ. ಉತ್ತರ ನೀವು ನಡವರ್ಕ್ ಬರೀ ಇಲ್ಲಿ. ಹೇ ಹಾ ಹುಡುಗರಿಗೆಲ್ಲ ಹಾ ಎದ್ದು ನಿಂತು ನೀವು ಕುಣದ್ಯಾಡ್ರಿ ಇರ್ಲಕತ್ತಾರ. ಹಾ ಹಾ ಮುತ್ತೇವ್ರ ಹೌದು. ನೀವ್ ಹೇಳದಂಗ ಕುಣದಾಡ್ಬೇಕ. ಹಾ ಹಾ ಕುತ್ತ ಭಕ್ತಿ ಮಾಡಿದ್ರೆ ನಿತ್ಯ ಕೇಳುವನಯ್ಯ, ನಿತ್ಯಕ್ಕೆ ಭಕ್ತಿ ಮಾಡಿದರೆ ಕುಣದಾಡಿ ಕೇಳುವನಯ್ಯ, ಕುಣದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವ ಅಂತ ಹಿಂಗ ಹೇಳ್ಯಾರ. ಕರೆ ಹಿಂಗ ಎಲ್ಲಾ ಕುಣದಾಡಿ ಇದ್ರಾಗ ತಾಕಾತ ಉಳಿವಂತು. ಹಾ ಹಾ ಎಷ್ಟೋ ಮಂದಿ ಡೊಳ್ಳಿನ ಪದ ಹಚ್ಚು ಏನ್ ಮಾರ್ ತಗೊಂಡ್ ಜನಪದ ಆಡಿ ಮನೆಗೆ ಹೋಗ್ತಾರೆ. ಇಂಥ ಪಾಳೆ ಬಂದ ನಮಗೆ. ಹೌದು. ಇದ್ರ ಸಲುವಾಗಿ ಕೆಲವೊಂದು ಮ್ಯಾಳದವ್ರು ಏನ್ ಮಾಡ್ಲತ್ತಿದೇವು ಅಂದ್ರ ಅದು ಜಿಗದಾಡುದು ಕುಣದಾಡುದು ತುಸು ಕಡಿಮೆ ಮಾಡಿ ಒಳ್ಳೆ ವಿಷಯಗಳನ್ನ ಒಳ್ಳೆ ನಮ್ಮ ಹಾಲು ಮತ ಇಷ್ಟೇ ಈ ಹಾಡ ಕೇಳುದಿಲ್ಲ. ಎಲ್ಲಾ ಸಮಾಜದವರು ಇದನ್ನ ಕೇಳ್ತಾರಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಸಂದೇಶ ಕೊಡೋಗೋಸ್ಕರವಾಗಿ ಹುಡುಗರು ಹೌದು ಯಾವಾಗಾರ ಎದ್ದು ಯಾಕಂದ್ರೆ ಕಚ್ಚಿಬಿಚ್ಚಿ ಕುಣದಾಡಿ ಹೊಲಸ ಜಾನಪದ ಹಾಡ್ತಿದ್ರು. ನಿಮ್ಮಂತವ್ರು ಏನ್ ಅನ್ಬೇಕ? ಏನ್ಬೇಕು? ಹುಚ್ಚು ಸೋಳೆ ಮಗನ ಅನ್ಬೇಕು. ನಿಮ್ ಹಂಗನವ್ರಲ್ಲ ಮತ್ತೆ ನೀವು ಎದಕ್ಕೆ ಬಂದಿರಿ? ನಿಮ್ಮನ್ನ ಎದಕ್ಕೆ ಕರೆಸ್ಯಾರ? ಹೌದು. ಒಳ್ಳೆ ಸಂದೇಶ ಜನರಿಗೆ ಕೂಡ್ರತ್ತೆ ನಿಮ್ಮಂತ ಹಿರಿಯರು ಹೇಳಿದ್ರ ಶುದ್ಧ ನಡೀತದ. ಹೌದು. ಮತ್ತೆ ನೀವೇ ಕೂತು ಹಡಿ ಹೋಲ್ ಗಾಡಿ ಅಂದ್ರೆ ನಾವು ಹೊಡಿದಟ್ಟೋತ್ರಿ ಪರಿ ಸಿಗದಾಡಿ ಆರ್ಕೆಸ್ಟ್ ಮಾಡೋದೆ. ಅದಕ್ಕೆ ದಯಮಾಡಿ ನನಗೆ ಏನ್ ಹತ್ತೀರಿ ಅನ್ರಿ. ಹೌದು. ಅಂದ್ರ ನಾವು ತಿಳ್ಕೊಂಡು ಗಪ್ಪದೆವು. ಮತ್ತೊಂದು ಯಾವರೇ
ಮಳುಗಳು ಬಂದವ್ರ ಆ ಮಳುಗಳು ಹಿಂಗ್ ಮಾಡಂದ್ರೆ ನೀವ್ ಹೆಂಗತ್ರಿ ಹಂಗೆ ಮಾಡಿ ಬಿಡ್ತಾರ ಅವ್ರು. ಹೌದು. ನಿಮ್ ಊರಿಗೆ ಬಂದಿರ್ತಾರ, ದಯಮಾಡಿ ಯಾವುದೇ ಕಲಾವಿದ್ರು ಬರ್ಲಿ, ಅವ್ರು ಹೊಲಸ ಸಂದೇಶ ಕೊಡ್ಲಾಕತ್ರು, ಹೊಲಸು ಕುಣದು ಯಾಕಡೆ ಹೊಲಸು ಹಾಡ್ಲಾಕತ್ರು ನೀವ್ ಹೇಳ್ಬೇಕ, ಇಲ್ಲಿ ತಾಯಿ ಹಾಡಿಕೆ ಕೇಳಕ್ ಬಂದಾಳ, ತಂದೆ ಹಾಡಿಕೆ ಕೇಳಕ್ ಬಂದಾನ, ಅಣ್ಣ ಬಂದಾನ, ತಮ್ಮ ಬಂದಾನ, ಅಕ್ಕ ತಂಗಿಯರು ಮಕ್ಕಳು ಕರ್ಕೊಂಡು ಎಲ್ಲರೂ ಬಂದಿರ್ತಾರ. ಹೌದು. ನಮ್ಮಿಂದ ಒಂದು ಒಳ್ಳೆಯ ಸಂದೇಶ ಅವರಿಗೆ ಕೊಡ್ಬೇಕಾಗ್ತದ. ಸುಮ್ಮನೆ ನಾವ್ ಯಾವ್ದಾರ ಜಿಗದಾಡಿ ಯಾಕಂದ್ರೆ ಮಾಡಿ ಹೋದೇವಂದ್ರ ನಡೀದಿಲ್ಲ. ಇಲ್ಲೆಲ್ಲ ಕರ್ಸ್ಯಾರಲ್ಲ ಗುರುಗಳು ಇಂಥ ಹೆಸರು ಕೆಡಸಂಗ ಆಗ್ತತಿ. ಮಾದೇವಿ ನದಿಯ ತಿಳಿಯಲಿಲ್ಲ ಕೌಶಿಕನ ಕಾಮದಾಸೆ ಅಳೆಯಲಿಲ್ಲ. ಇದನ್ನ ಯಾಕೆ ಹೇಳ್ಯಾರ? ಯಾಕೆ ಹೇಳಿ ಬೈದ ಮಾತ? ಮಾದೇವಿ ವಯಸ್ಸು 14 ವಯಸ್ಸು 14 ಕೌಶಿಕ ಮಹಾರಾಜ ಆಕಿನ ಮ್ಯಾಲ ಮನಸ್ಸು ಮಾಡ್ದ. ಆಕಿನ ರೂಪ ಲಾವಣ್ಯ ಯೌವನ ನೋಡಿ ಕೌಶಿಕ ಮಹಾರಾಜ ಆಕಿನ ಮ್ಯಾಲ ಮನಸ್ಸು ಮಾಡಿ ಆ ಮಾದೇವಿನ ಪಡ್ಕೋಬೇಕಂತ ತಿಳ್ಕೊಂಡು ಮನ್ಯಾಗ ಹೋಗಿ ತಾಯಿ ತಂದೆ ಹೇಳ್ದ. ಏನಂತ ಹೇಳ್ತಾನ ವಯಪ್ಪ? ನಿಮ್ಮ ಮಗಳ ರೂಪ ಲಾವಣ್ಯ ನೋಡಿ ನಾ ಮನಸ್ಸು ಒತ್ತಿದ. ಹೌದು. ನಿಮ್ಮ ಮಗಳನ್ನ ನನಗೆ ಲಗ್ನ ಮಾಡಿ ಕೊಡ್ಬೇಕಂದ. ಯಾರೋ ಕೌಶಿಕ ಮಹಾರಾಜ. ಹೌದು. ಅವಾಗ ಮಾದೇವಿ ಅಂದ್ರು ಈ ಲಗ್ನಕ್ಕೆ ನಾ ಒಪ್ಪುದಿಲ್ಲ ಅಂದ್ರು ತಾಯಿ ತಂದೆಗೆ. ಹೌದು. ಆದ್ರೂ ತಾಯಿ ತಂದೆ ಆಸೆಕ್ಕೆ ಬಿದ್ದ ಲಗ್ನಕ್ಕೆ ಒಪ್ಪಿದ್ರು. ಅವಾಗ ಮಾದೇವಿ ತಿಳ್ಕೊಂಡ್ಲ ಮನಸ್ಸಿನೊಳಗ. ಏನಂತ ತಿಳ್ಕೊತಾರ್ರಿಪ್ಪ? ಈ ಕೆಟ್ಟ ಕೌಶಿಕನ ಕೈ ಒಳಗ ನಾ ಇರಬಾರ್ದು ತಿಳ್ಕೊಂಡ ಕೌಶಿಕ ಮಹಾರಾಜನ ಕೈ ಒಳಗಿಂದ ಕಡೆಯಾಗಿ 14 ವರ್ಷದ ಹೆಣ್ಣು ಮಗಳು ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದ್ರು. ಪುಣ್ಯಾತ್ಮರು ನಿಮ್ಗೆಲ್ಲರಿಗೂ ವಿಷಯ ನೆನಪಿರ್ಲಿ. ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದ್ರು. 1,96,000 ಗಣಗಳ 63 ಜನ ಪುರಾತನರು ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿದ್ರು. ಹೌದಾ? ಅವಾಗ ಅಲ್ಲಂಪ್ರಭು ಗುರುಗಳ ಹೆಣ್ಣು ಮಗಳನ್ನು ನೋಡಿ ಕೇಳ್ತಾರ. ಏನಂತ ಕೇಳ್ತಾರ್ರಿಪ್ಪ? ಏ ತಂಗಿ, ನಿನ್ನ ವಯಸ್ಸಿನ ಬಹಳ ಸಣ್ಣದ, ಇಂಥ ಸಣ್ಣ ವಯಸ್ಸದ ಹೆಣ್ಣು ಮಕ್ಕಳ ಅನುಭವ ಮಂಟಪಕ್ಕೆ ಬರ್ಲಾಕ ಸ್ಥಾನ ಇಲ್ಲಿ ಇಲ್ಲ. ಹೌದಾ? ಇಲ್ಲಿಗೆ ಯಾಕೆ ಬಂದಿದೆ ತಂಗಿ ಅಂತ ಕೇಳಿದ್ರು. ಅವಾಗ 14 ವರ್ಷದ ಹೆಣ್ಣು ಮಗಳು ಮಾದೇವಿ ತಾಳ. ಏನಂತಾಳ್ರಿಪ್ಪ ಮಾದೇವಿ? ಓ ಗುರುನಾಥ, 1,96,000 ಗಣಗಳ 63 ಜನ ಪುರಾತನೆಲ್ಲ ಇಲ್ಲಿ ಗಂಡಸ ಜಾತಿ ಅದಿರಿ. ಹೌದು. ಇಲ್ಲಿ ಹೆಣ್ಣು ಮಗಳ ಸಣ್ಣಕ್ಕಿಗೆ ಬರ್ಲಾಕ ನೀವು ಪ್ರವೇಶ ಇಲ್ಲಂದಿರಿ. ಈ ಶರೀರದ ಆಸೆ ಬಿಟ್ಟೆ ಅನುಭವ ಮಂಟಪಕ್ಕೆ ನಾ ಹೆಜ್ಜೆ ಇಟ್ಟಿನಂದಲ್ಲ ಮಾದೇವಿ. ಏನ್ ಮಾತ್ರಿಪ್ಪ ಮಾತ? ಅವಾಗ ಕೇಳ್ತಾರ. ಯಾರು ಕೇಳ್ತಾರಿಪ್ಪ? ಅಲ್ಲಂಪ್ರಭು ಗುರುಗಳು ಕೇಳ್ತಾರ. ಏ ತಂಗಿ ಮಾದೇವಿ, ಈ ಶರೀರ ಮೇಲೆ ಆಸೆ ಇಲ್ಲತ್ತ ನೀ ಹೇಳಿದಿ. ಖರೆ ಶರೀರ ಮೇಲೆ ಆಸೆ ಇಲ್ಲಾರ್ದಕ್ಕೆ ಕೂದಲು ಅನ್ನೋದು ಯಾಕೆ ಮರಿ ಮಾಡ್ಕೊಂಡೆ, ನಿನ್ನ ಶರೀರಕ್ಕೆ ಕೂದಲ ಯಾಕೆ ಮರಿ ಮಾಡ್ಕೊಂಡೆ ಅಂತ ಕೇಳ್ತಾರ ಅಲ್ಲಂಪ್ರಭು ಗುರುಗಳ. ಅವಾಗ ಸಣ್ಣ ವಯಸ್ಸು 14 ವಯಸ್ಸದ ಮಾದೇವಿ ಉತ್ತರ ಕೊಡ್ತಾಳ. ಏನಂತ ಉತ್ತರ ಕೊಡ್ತಾಳ್ರಿಪ್ಪ? ಓ ಗುರುನಾಥ, ಕೂದಲು ಅನ್ನೋದನ್ನ ಯಾಕೆ ಮರಿ ಮಾಡ್ಕೊಂಡಿನಂತ ಕೇಳಿದ್ರ ಕಲ್ಯಾಣ ಅನುಭವ ಮಂಟಪ ಪವಿತ್ರ ಸ್ಥಾನದ ಇಲ್ಲಿ 1,96,000 ಗಣಗಳ 63 ಜನ ಪುರಾತನರೆಲ್ಲ ಗಂಡಸ ಜಾತಿ ಅದಾರ. ಗಂಡಸ ಜಾತಿ. ಈ 63 ಜನ ಪುರಾತನರೆಲ್ಲ ಗಂಡಸ ಜಾತಿ ಕಲ್ಯಾಣ ಅನುಭವ ಮಂಟಪದೊಳಗ ಅದಾರ. ನನ್ನ ಯೌವನ ನೋಡಿ, ರೂಪ ಲಾವಣ್ಯ ನೋಡಿ ನಿಮ್ಮ ಗಂಡಸ ಜಾತಿ ಜೊಲ್ಲು ಸೋರಿಸಬಾರತ್ತೆ ನನ್ನ ಕೂದಲು ಮರಿ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರ ಪುಣ್ಯಾತ್ಮರೇ. ಅವಾಗ ಅಲ್ಲಂಪ್ರಭು ಗುರುಗಳು ಹೆಂಗ್ ಕೇಳ್ತಾರ ಮಾದೇವಿಗೆ? ಏನಂತ ಕೇಳ್ತಾರಿಪ್ಪ ಮಾದೇವಿಗೆ? ಏ ತಂಗಿ ಮಾದೇವಿ, ಹೆಪ್ಪಿಟ್ಟ ಹಾಲ ರುಚಿ ಆಗಬಹುದೇ ಅಂತ ಕೇಳಿದ್ರು ಅವ್ರು. ಹೌದು ನೋಡ್ರಿ ಹೆಂಗ ಕೇಳ್ಯಾರ ಅವರು. ಹೆಪ್ಪ ಕೊಟ್ಟ ಹಾಲ ರುಚಿ ಆಗಬಹುದೇ ಮಾದೇವಿ ಅಂತ ಕೇಳಿದ್ರು. ಅವಾಗ ಮಾದೇವಿ ಹೆಂಗ್ ಉತ್ತರ ಬಿಡಿಸ್ತಾಳ? ಹೆಂಗ್ ಬಿಡಿಸ್ತಾಳ್ರಿಪ್ಪ ಉತ್ತರ? ಓ ಗುರುನಾಥ, ಹೆಪ್ಪ ಕೊಟ್ಟ ಹಾಲು ಯಾಕೆ ರುಚಿ ಆಗಂಗಿಲ್ಲ ತಾಳಕಿ? ಹಾಲ ಹಿಂಡಿ ಹೌದು ಒಯ್ದ ಒಲೆ ಮೇಲಿಟ್ಟ ಕಾಸಿ ಅದಕ್ಕೆ ಹೆಪ್ಪ ಕೊಟ್ಟು ಬಳ್ಳ ಗಡಿಗೆ ತಂದ ಕಂಬದ ಬಡ್ಡೆಗಿಟ್ಟು ಜ್ಞಾನ ಅಂತಕ್ಕಂಥ ರೇವಿಗೆ ಒಳಗೆ ಅದ್ರೊಳಗೆ ಬಿಟ್ಟು ಅದನ್ನ ಕಟ್ಟದು. ಹೌದು ಮೊಸರು ಒತ್ತಾಟಿ ಬೆಣ್ಣೆ ಒತ್ತಾಟಿ ಕಡ್ಯಾಕ ಮಾಡ್ದೇವಂದ್ರ ಜ್ಞಾನ ಅಂತಕ್ಕಂಥ ಬೆಣ್ಣೆ ತಗೊಂಡು ಒಯ್ದು ಒಲೆ ಮೇಲಿಟ್ಟು ನಾವು ಕಾಸ್ಲೆಪ್ಪ ಅಂತಂದ್ರೆ ಸತ್ಯ ಅಂತಕ್ಕಂಥ ತುಪ್ಪ ಹೊರಗೆ ಬರ್ತಾಳ ಮಾದೇವಿ. ರುಚಿ ಆಗ್ತದ ತಳಕಿ. ಅವಾಗ ಕೇಳ್ತಾರ ಅಲ್ಲಂಪ್ರಭು ಗುರುಗಳ. ಏನಂತ ಕೇಳ್ತಾರಪ್ಪ? ಏ ತಂಗಿ ಮಾದೇವಿ, ಸತ್ತ ಮನುಷ್ಯ ಎದ್ದ ಕೂಗಬಹುದೇ ಅಂತ ಕೇಳಿದ್ರು. ಸತ್ತ ಮನುಷ್ಯ ಎದ್ದ ಕೂಗಬಹುದೇ ಮಾದೇವಿ ಅಂದ ಕೂಡ ಅವಾಗ ಅತ್ತಾರ ಅವರು. ಏನಂತಾರಿಪ್ಪ? ಸಣ್ಣ ವಯಸ್ಸು 14 ವಯಸ್ಸದ ಕೂಸ ಮಾದೇವಿ ಉತ್ತರ ಕೊಡ್ತಾಳ. ಏನಂತ ಕೊಡ್ತಾಳ್ರಿಪ್ಪ? ಓ ಗುರುನಾಥ, ಯಾಕೆ ಸತ್ತ ಮನುಷ್ಯ ಎದ್ದ ಕೂಗಂಗಿಲ್ಲ ಅಂತ ಕೇಳಲಕ್ಕಿ. ಒಮ್ಮೆ ಮನುಷ್ಯ ನಿದ್ದೆ ಹತ್ತಿ ಸಮಗ್ರ ನಿದ್ದೆ ಒಳಗ ಮನಗತ್ತಂದ್ರ ಹೌದು ಆ ಮನುಷ್ಯ ಸತ್ತಕ್ಕಿಂತ ಆಚೆ ಕಡೆ ಆಗಿ ಹೋಗಿರ್ತತಿ. ಒಮ್ಮೆ ಮನುಷ್ಯ ಸಮಗ್ರ ನಿದ್ದೆ ಒಳಗ ಮುಳುಗಿ ಹಳ್ಳಿ ಎದ್ದು ಮಾತಾಡೋದು ಸತ್ತ ಮನುಷ್ಯ ಎದ್ದು ಕೂಗದಂಗ ಅಂತೇಳಿ ಮಾದೇವಿ ಉತ್ತರ ಕೊಟ್ಲು. ಅವಾಗ ಅಲ್ಲಂಪ್ರಭು ಗುರುಗಳ ಅತ್ತಾರ. ತಂಗಿ ಮಾದೇವಿ, ನಿನ್ನ ವಯಸ್ಸು 14 ಇರ್ಲಿ, ನಿನ್ನ ವಯಸ್ಸು ಸಾಲದಿಲ್ಲ, ನಿನ್ನ ವಯಸ್ಸು 14 ಇದ್ರು ಇಡೀ ಜಗತ್ತಿನ ನಿನಗೆ ಅಕ್ಕ ಅಲ್ಲಿ ಆಶೀರ್ವಾದ ಮಾಡ್ಯಾರ. 14 ವರ್ಷಕ್ಕೆ ಅಕ್ಕ ಮಾದೇವಿ ಜಗತ್ತೇ
ಅಕ್ಕ ಅನ್ನೋದು ಪುಣ್ಯಾತ್ಮ ಸಾರ್ಥದ ಅಕ್ಕ ಮಾಡ ಅಂತ ಹೇಳಿ ಇದು ಹೆಂಗ ಕಡ್ಯಾಕ ಹೇಳ ಹಾ ಹೆಂಗ್ರಿಪ್ಪ